ತಗಡಿನ ಶೆಡ್ನಲ್ಲೇ ಮಕ್ಕಳಿಗೆ ಪಾಠ ಇದೆಂತ ಅವ್ಯವಸ್ಥೆ ಅಂತ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಶಿಕ್ಷಣದ ಮಟ್ಟ ಹೆಚ್ಚಾಗಬೇಕು, ಕ್ವಾಲಿಟಿ ಹೆಚ್ಚಾಗಬೇಕು ಅಂತ ನಾವು ಭಾಷಣಗಳಲ್ಲಿ ಕೇಳ್ತಾ ಇರ್ತೀವಿ. ಆದರೆ 7 ವರ್ಷಗಳಿಂದಲೂ ಕೂಡ ಒಂದು ತಗಡಿನ ಶೆಡ್ನಲ್ಲಿ ಮಕ್ಕಳು ಅಲ್ಲಿ ಇರಬೇಕಾಗಿದೆ. ಶಿಕ್ಷಣ ಸಚಿವರೇ, ಅಂಗನವಾಡಿ ಕೇಂದ್ರಕ್ಕೆ ಬೇಕಾಗಿದೆ ಕಾಯಕಲ್ಪ. ಶಿರಸಿಯ ರಾಜೀವ್ ನಗರದಲ್ಲಿರುವಂತಹ ಪುಟ್ಟ ಮಕ್ಕಳ ಪರದಾಟವನ್ನು ನಿಮ್ಮ ಮುಂದೆ ಇಡ್ತೀವಿ. ಈಗ ಸಚಿವರು ಇದನ್ನು ಗಮನಿಸಬೇಕು. ಪ್ರತಿನಿತ್ಯ 30ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ನಡೆಸ್ತಾರೆ. ಒಳಗೆ ಸಂಕಷ್ಟದಲ್ಲೇ ಕೂತು ಪಾಠವನ್ನು ಕೇಳಬೇಕು. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಅಂಗನವಾಡಿಯ ಅವ್ಯವಸ್ಥೆ ಬಯಲಾಗಿದೆ. ತಗಡಿನ ಶೆಡ್ನಲ್ಲಿ ಮಕ್ಕಳಿಗೆ ಪಾಠ. ಇನ್ನು ಮಳೆ ಬಂದ್ರೆ ಅಂತೂ ಕೇಳೋದೇ ಬೇಡ ಇಲ್ಲಿ ಪರಿಸ್ಥಿತಿ. ಖಂಡಿತ ಒಳಗೆಲ್ಲ ನೀರು ಬರ್ತಾ ಇರುತ್ತೆ ನೋಡಿ. ಇಂಥ ಒಂದು ಶೆಡ್ನಲ್ಲಿ ಪಾಪ ಮಕ್ಕಳು ಪಾಠ ಕೇಳಬೇಕು. ಇನ್ನು ಈ ತಗಡಿನ ಶೀಟ್ಗಳು ಹೇಳಿ ಕೇಳಿ ಬಿಸಿಲಿಗೆ ತುಂಬ ಹೀಟ್ ಆಗ್ತವೆ. ಒಳಗಡೆ ಗಾಳಿ ಏನಾದರೂ ಆಡದೇ ಇದ್ದರೆ ಸಮಸ್ಯೆ ಆಗುತ್ತೆ. ಜೊತೆಗೆ ಗಾಳಿ ಹೆಚ್ಚಾದಾಗ, ಮಳೆ ಬಂದಾಗ ಯಾವಾಗ ಈ ಶೀಟ್ಗಳು ಮೇಲೇಳ್ತವೆ, ಹಾರ್ತವೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾವೆಂತ ಒಂದು ಹೈಫೈ ಇದಕ್ಕೆ ಹೋಗಿದ್ದೀವಿ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ಗಳು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕ್ಲಾಸ್ ಒಳಗೇನೆ ಪ್ರೊಜೆಕ್ಟರ್ ಇಂಥದ್ದೆಲ್ಲ ಮಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಅಷ್ಟೇ ಎಕ್ಸ್ಟ್ರೀಮ್ ನಾವೀಗ ನೋಡ್ತಾ ಇದ್ದೀವಿ ಎಷ್ಟು ಕೆಟ್ಟದಾಗಿ ಶಾಲೆಗಳ ಮಟ್ಟ ಇದೆ ಅಂತ. ಈ ಅಂಗನವಾಡಿ ಶುರುವಾಗಿ 7 ವರ್ಷ ಆಯಿತು. ಆದರೆ ಇಲ್ಲಿ ಮಕ್ಕಳಿಗೆ ಅಂದರೆ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಅಂದರೆ ಟಾಯ್ಲೆಟ್ ಬಂದರೆ ಟಾಯ್ಲೆಟ್ ರೂಮ್ ಇಲ್ಲ, ಮತ್ತು ರಿಸೆಸ್ಸಿಗೆ ಹೋಗ್ಲಿಕ್ಕೂ ಸರಿಯಾಗಿ ಜಾಗ ಇಲ್ಲ. ಮತ್ತು ಅದು ಈ ಶೆಡ್ಡಲ್ಲಿ ತುಂಬ ಶೆಕೆ, ಅಲ್ಲೇ ಕೂತ್ಕೊಂಡು ಮಕ್ಕಳೆಲ್ಲ ಓದೋದೆಲ್ಲ ಮಾಡಬೇಕು. ಅಂದರೆ ಸರಿ ವ್ಯವಸ್ಥೆ ಇಲ್ಲ ಇದು. ಅದಕ್ಕೆ ಒಂದು ಮಕ್ಕಳಿಗೆ ಟಾಯ್ಲೆಟಿಗೆ ಹೋಗ್ಲಿಕ್ಕಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ರಿಸೆಸ್ಸಿಗೆ ಹೋಗೋಕ್ಕೂ ಸರಿ ಜಾಗ ಇಲ್ಲ. ತುಂಬ ಶೆಕೆ ಇಲ್ಲರಿ ಇದು ಶೆಡ್ ಆಗಿರೋದಕ್ಕೆ. ಅಂದರೆ ಇದು ಒಳ್ಳೆಯ ಒಂದು ಚಲೋ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಸರಿಯಾದ ಅಂಗನವಾಡಿ ಒಂದು ಬೇರೆ ಅಂಗನವಾಡಿ ಕಟ್ಟಿಸಿ. ಮತ್ತು ಇನ್ನು ಈ ತಗಡಿನ ಶಾಲೆಯ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕೆಂದು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದೆ. ಆದರೂ ಸಹಿತ ಇವತ್ತಿಗೂ ಅನೇಕ ಕಡೆಗೆ ಶಾಲಾ ಕಟ್ಟಡಗಳಿಲ್ಲ. ಅಷ್ಟೇ ಅಲ್ಲದೆ ಉತ್ತಮ ವಾತಾವರಣವೂ ಸಹಿತ ಇಲ್ಲ. ಇವತ್ತು ನಾವು ಶಿರ್ಸಿಯಲ್ಲಿ ಬಂದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರದಲ್ಲಿರುವಂತಹ ರಾಜೀವ್ ನಗರದಲ್ಲಿರುವಂಥ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು ಅಂಗನವಾಡಿ ಕೇಂದ್ರ. ಇದು ಅಂಗನವಾಡಿ ಕೇಂದ್ರ ಪೂರ್ತಿ ಶೀಟ್ನಿಂದ, ತಗಡಿನ ಶೀಟ್ನಿಂದ ಮಾಡಲಾಗಿದೆ. ಅಂದರೆ ಈ ತಗಡಿನ ಶೀಟ್ನಲ್ಲಿ ಸುಮಾರು ಒಂದು 25ರಿಂದ 30 ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಬರ್ತಾರೆ, ಡೈಲಿ ಬರ್ತಾರೆ. ಆದರೆ ಈ ಶೀಟ್ನೊಳಗಡೆ ಒಳಗಡೆ ಕುಳಿತುಕೊಳ್ಳೋದು ಬಹಳಷ್ಟು ಕಷ್ಟ. ಯಾಕೆಂದರೆ ಇಲ್ಲಿ ಸೆಕೆಯ ಸಂದರ್ಭದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಸಂದರ್ಭದಲ್ಲಿ ಅಂತೂ ಇಲ್ಲಿ ಒಂದು 10 ನಿಮಿಷ ಕುಳಿತುಕೊಳ್ಳುವುದು ಸಹಿತ ಬಹಳಷ್ಟು ಕಷ್ಟ ಆಗುತ್ತೆ ಅಂತ. ಅದರಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲೇ ತಮ್ಮ ಪಾಠವನ್ನು ಕಲಿತಾ ಇದ್ದಾರೆ. ಅಲ್ಲಿ ಅವರು ಅಕ್ಷರಾಭ್ಯಾಸವನ್ನು ಕಲಿತಾ ಇದ್ದಾರೆ. ಒಂದು ಕಡೆ ಟೀಚರ್ ಅಕ್ಷರಾಭ್ಯಾಸವನ್ನು ಕಲಿಸ್ತಾ ಇದ್ದಾರೆ, ಮಕ್ಕಳು ಸಹಿತ ಅಲ್ಲೇ ಕೂತ್ಕೊಂಡಿದ್ದಾರೆ. ಒಂದೇ ಚಿಕ್ಕ ರೂಮ್ನಲ್ಲಿ ಎಲ್ಲ ರೀತಿಯಾದಂಥ ಅಲ್ಲೇ ಪಾಠೋಪಕರಣಗಳನ್ನ ಇಟ್ಕೊಂಡು ಅಲ್ಲೇ ಕಲಿತಾ ಇದ್ದಾರೆ. ಅಂದರೆ ನೀವು ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸಾಮಾನ್ಯವಾಗಿ ದೊಡ್ಡವರಿದ್ದವರೇ ಇಲ್ಲಿರೋದು ಬಹಳಷ್ಟು ಕಷ್ಟ. ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಯಾವ ರೀತಿಯಾಗಿ ಪಾಠ ಕಲಿತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಿರುವುದಕ್ಕೆ ಮೂಲ ಕಾರಣ ಇಲ್ಲಿ ಶಿರ್ಸಿ ನಗರದಲ್ಲಿರುವಂತಹ ರಾಜೀವ್ ನಗರದಲ್ಲಿದೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂತಾನೆ ಯಾವುದೇ ರೀತಿಯಾದಂಥ ಜಾಗ ಇಲ್ಲ. ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ವ್ಯಾಪ್ತಿ ಪಡುವಂಥ ಯಾವುದೇ ಜಾಗ ಇಲ್ಲ. ಇದು ಖಾಸಗಿ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಟೆಂಪ್ರರಿಯಾಗಿ ಕಳೆದ 7 ವರ್ಷಗಳಿಂದ ಈ ರೀತಿಯಾದ ಶೆಡ್ನಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಾಗ್ತಾ ಇದೆ. ಆದರೆ ಪರ್ಮನೆಂಟ್ ಆದ ಅಂಗನವಾಡಿ ಕೇಂದ್ರವನ್ನು ಕೊಡುವಂಥ ಕೆಲಸ ಇಲ್ಲಿರುವಂಥ ಜನಪ್ರತಿನಿಧಿಗಳಾಗಲಿ ಸರ್ಕಾರದಿಂದಾಗಲಿ ಇಲಾಖೆಯಿಂದ ಮಾಡಲಾಗಿಲ್ಲ. ಆದರೆ ಮಕ್ಕಳು ಸಹಿತ ಇಲ್ಲೇ ಈ ಅಕ್ಷರಾಭ್ಯಾಸವನ್ನು ಕಲಿತಾ ಇದ್ದಾರೆ. ಆದರೆ ಈ ರೀತಿಯಾದಂಥ ಸಮಸ್ಯೆ ಯಾವಾಗ ಪರಿಹಾರ ಸಿಗುತ್ತೆ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ರಾಜ್ಯದಲ್ಲಿ ಈಗಾಗಲೇ ಮಕ್ಕಳಿಗೆ ಉತ್ತಮ ವಾತಾವರಣದಲ್ಲಿ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕೆಂದು ರಾಜ್ಯ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು, ಅಂದರೆ ಈ ರೀತಿಯಾದಂತಹ ಸಮಸ್ಯೆಯ ಸಾಗರದಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂದರೆ ಒಂದು ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, ಟಿವಿ9 ಕಾರವಾರ.